ಎಲ್ಲರಿಗೂ ಶುಭ ಸಂಜೆ. ಇವತ್ತು ನಾವಿದ್ದಿದ್ದು ಕಿಲಾರ್ ಅನ್ನೋ ಊರಲ್ಲಿ. ಇವತ್ತು ನಾವು ಹೋಗಬೇಕಿದ್ದಿದ್ದು ಕೊಕೇನಾಕ್ ಸೈಡ್ ಹತ್ರ. ಸೊ ಅದಕ್ಕೆ ನಮಗೆ ದೊಡ್ಡ ಚಾಲೆಂಜೇ ಇತ್ತು, ಸಿಂತಾನ್ ಪಾಸ್ನ ಕ್ರಾಸ್ ಮಾಡಬೇಕಾಗಿತ್ತು. ಸೊ ಈ ಚಾಲೆಂಜಸ್ ಅಡ್ವೆಂಚರ್ಸ್ ಹೆಂಗಿರುತ್ತೋ, ನಾವು ಹೆಂಗೆ ಕ್ರಾಸ್ ಮಾಡ್ತೀವೋ ನೋಡೋಣ ಬನ್ನಿ. ಬೆಳಗ್ಗೆ ನಾವು ಎದ್ದು ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ನಮ್ಮ ರೊಟೀನ್ ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ನಿನ್ನೆ ಒಬ್ರು ಹೇಳಿದರು ನಮಗೆ, ಈ ಸೈಡ್ ಹೋಗಬೇಕಾದ್ರೆ ರೋಡ್ ತುಂಬ ಅಡ್ವೆಂಚರ್ ಆಗಿ ಮಣ್ಣು ರೋಡು ತುಂಬ ಕಷ್ಟ ಇರುತ್ತೆ, ಮೂಮೆಂಟಮ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ನಮಗೆ ಜಾಗೃತಿ ಮೂಡಿ ಕಳಿಸಿದ್ರು. ಸೊ ದೇವ್ರು ನಮ್ಮ ಜೊತೆ ಇದ್ದಾನೆ ಅಂತ. काली माता का टेम्पल है ये कौन सा टेम्पल है? ये शिव शंकर का है. शिव शंकर. इसको ब्रो नंदे एडो कई फुल्लो. तो ये प्रसाद मतलब आज कुछ पूज हुआ है? हाँ, विश्वकर्मा डे. ओ नाइस, हमें पता नहीं था, मतलब हम तो घूमते आ रहे हैं. ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಎಲ್ಲ ಒಳ್ಳೆ ರೋಡ್ ಇತ್ತು, ಒಳ್ಳೆ ಲೊಕೇಶನ್ ಆಗಿತ್ತು. ಬಟ್ ಆಮೇಲೆ ನಮಗೂ ಗೊತ್ತಾಯ್ತು ನೋಡಿ ಯಾಕೆ ಜನ ಹೆಂಗೆ ಹೇಳ್ತಿದ್ರು ಅಂತ. ಬ್ರೋ ಲೆಫ್ಟ್ ಬನ್ನಿ ಬನ್ನಿ, ಬರಲಿ ಬರುತ್ತೆ. ನೋಡಿ ಋಷಿಭಾಯಿ ಅವರು, ನಾನು ಈ ಕಡೆ ನನ್ನ ಪಾಡಿ ನನ್ನ ಗಾಡಿ ಓಡಿಸ್ತಾ ಇದ್ರೆ ಇಂಥ ಅಳಿಲು ಸೇವೆ ಮಾಡ್ತವ್ರೆ. ಈ ಕಡೆ ಆ ಕಡೆ ಕಲ್ಲಿದೆ. ಸಾಕು ಹಂಗೆ ಸ್ಟ್ರೈಟ್ ಬನ್ನಿ ಫುಲ್ಲು. ಬರಲಿ ಹೊಡ್ಕೊಳ್ಳಿ ಲೆಫ್ಟಿಗೆ ಹೋಲಿ ಸೀದಾ ಎತ್ಸಿ. ನೋಡಿದ್ರ ರೋಡ್ಸ್ ಹೇಗಿದೆ, ಅಡ್ವೆಂಚರ್ಸ್. ಮೋಸ್ಟ್ಲಿ ಇದೆ ಅನಿಸುತ್ತೆ. ನೆನ್ನೆ ವಿಡಿಯೋದಲ್ಲಿ ಒಬ್ಬರು ಡ್ರೈವರು ಅಲ್ಲಿ ಸಾಚ್ ಪಾಸ್ ಹತ್ರ ಸಿಕ್ಕಿ ಹೇಳಿದರು, ನೀವು ನೆಕ್ಸ್ಟು ಪಾಸ್ ಆಗುವಾಗ ಒಂದು ಫಸ್ಟ್ ಬ್ರಿಡ್ಜ್ ಹತ್ರ ಈ ಥರ ಒಂದು ಸ್ಟೀಪದು ಬರುತ್ತೆ,
ನಿಲ್ಲಿಸ್ಬೇಡಿ ಹೆವಿ ಹೊಡಿಬೇಕು ಅಂತ, ಯಾಕಂದರೆ ನಮ್ಮದು ಫ್ರಂಟ್ ವೀಲ್ ಡ್ರೈವ್, ಬ್ಯಾಕ್ ವೀಲ್ ಡ್ರೈವ್ 4 ವೀಲರ್ 4x4 ಒದಲಾಡುತ್ತೆ. ಸೊ ಬಟ್ ಕಷ್ಟ ಆಗುತ್ತೆ ಅಂತ ಅದೇ ಥರ ಆಯಿತು. ಒಂದು ಸರಿ ನಿಲ್ಲಿಸಿ ಇವಾಗ ನಿಖಿಲ್ ಹೇಗೋ ಮಾಡಿಸಿದ್ದಾರೆ. ಇನ್ನೊಂದಿದೆ, ಇನ್ನೊಂದು ಬ್ರಿಡ್ಜ್ ಮೇಲೂ ಇದೇ ಥರ ಪಾಸ್ ಹತ್ತಿಸಿದ್ರೆ ಮುಗೀತು, ಆಮೇಲಿಂದ ರೋಡ್ ಕ್ಲೀನಾಗಿದೆಯಂತೆ. ನೋಡಿ ಇದು ಬ್ರಿಡ್ಜ್ ನಾವು ಬಂದಿದ್ದು ಕಾಮನ್ ಕಾರ್ ಮೇಲಲ್ಲಿ ಹಾಕಿದ್ದೀನಿ ನೋಡಿ, ಅಲ್ಲಿಂದ ನೀರು ಹರ್ಕೊಂಬರ್ತಾಯ್ತಲ್ಲ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿ ಹರ್ಕೊಂಡು ಹೋಗುತ್ತೆ ಫುಲ್ಲು. ಇಲ್ಲಿ ನೋಡಿ ನೀರು ನಾನು ಇಷ್ಟೇ ಹರಿತಾರ ಕಡೆ ಇರೋದು, ಜಸ್ಟ್ ಜಾಸ್ತಿ ಬೇಡ, 5 ಸೆಕೆಂಡು ಕೈ ಹೆಂಗೆ ಫ್ರೀಸ್ ಆಗೋದು ಗೊತ್ತಾ, ತೊಳೆದಿದ ತಕ್ಷಣ ಫುಲ್ಲು ಫ್ರೀಸ್ ಆಗಿ ಹೋಗುತ್ತೆ. ನೋಡಿ ಹೇಗಿದೆ. ನೋಡಿ ಆ್ಯಕ್ಚುಲಿ ಗಾಡಿ ಇರೋದಲ್ಲಿ ನಾನು ಇವಾಗ ಇಷ್ಟು ಮೇಲೆವರೆಗೂ ನಡ್ಕೊಂಬಂದಿದ್ದೀನಿ. ಇವಾಗ ಇದೆ ನಮಗೆ ಸ್ಟೀಪ್ ಇರೋದು, ಆ ಡ್ರೈವರ್ ಹೇಳಿದ್ದು 2ನೇ ಸ್ಟೀಪ್. ನೋಡಿ ಆಚೆ ಕಡೆ ರೋಡ್ ಹೆಂಗೆ ಹೋಗ್ತದೆ. ಮಂಡಿತ ವಿಸ್ಫುಲಿಂಗ ವಿಷಮ ಜ್ವಲಿತಾನಲ ಕೀರಲು ವಸ್ಯ ಗರ್ಭಾಂಡವ ನಿಂಡ ರಾಮ ವಸುಧಾದಿಪುಡೇಶಡು ವಜ್ರ ಸಾಧನಾ ಖಂಡಿತ ಪಂಕ್ತಿ ಕಂಠ ಕನಕಂಠ ಪುರಾಂತಕ ಶೈಲ ಚಾಲನೋದ್ದಂಡ ಬಲ ಪ್ರಚಂಡ ಪುರದಂಡ ವಿಖಂಡನ ಚಂಡಕಾಂಡಮಲ್ చేస్తూ బండన భీముడర్తజన బంధవుడుజ్వల బాణతోణ కోదండ కళ ప్రచండ భుజతాండవ కీర్తికి రామమూర్తికిన్ రెండవ సాటి దైవమికలీడనచొన్ గడకట్టి భేరికా డండ 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 నిడదంబుల జండము నిండ మత్త వేదండము నిక్కి చాటెదను దశరథీ ಕರುಣಾಪಯೋನಿಧಿ ಅన్నాడు. ಒಂದು ಸಲ ಈ ಮಂಡ್ ರೋಡೆಲ್ಲ ಕ್ರಾಸ್ ಮಾಡಿದ್ವಿ. ಸೊ ಮಾಡಿದ್ಮೇಲೆ ನಮಗೆ ಆರಾಮಾಗಿ ಪಯಣ ಸಾಗ್ತಾ ಇತ್ತು. ಸೊ ಇದೆಲ್ಲ ನೋಡಿ ನಮಗೆ ಒಳ್ಳೆ ರೋಡೆಲ್ಲ ಮುಗಿಸ್ಕೊಂಡು ಒಳ್ಳೊಳ್ಳೆ ಲೊಕೇಶನ್ ಎಲ್ಲ ನೋಡಿದ ಮೇಲೆ ಸ್ಟಾರ್ಟ್ ಆಯಿತು ಈ ಸಿಂತಾನ್ ಸೈಡು. ನೋಡಿ ಈ ರೋಡಲ್ಲಿ ಬಂದಿದ್ದು ಗಾಡೀಲಿ ನಿಲ್ಸಿದ್ದೀವಿ. ನಿಖಿಲ್ ನೋಡಿ ಫ್ರಸ್ಟ್ರೇಟ್ ಆಗಿಬಿಟ್ಟಾರೆ ನಾನು ಫೋಟೋಸು ವೀಡಿಯೋಸ್ ತೊಗೊಳೋದು ನೋಡಿ. ನಾವು ಹೀಗಾಗಿ ಸ್ಟ್ರೈಟ್ ಹೋಗಿ ನಾವಿಲ್ಲಿ ಕೆಳಗಡೆ ಬರಬೇಕು. ಇದೇ ಗುಲಾಬ್ಗರ್. ಆ್ಯಂಡ್ ಸಿಂತಾನ್ ಸೈಡ್ ಹೋಗಬೇಕಾದ್ರೆ ಚೆಕ್ಕಿಂಗ್ಸ್ ಮಾತ್ರ ತುಂಬಾ ಇತ್ತು. ಬಿಕಾಸ್ ಇವತ್ತು ಡೇಟ್ ಬಂದ್ಬಿಟ್ಟು 17th. 18th ಶ್ರೀನಗರಲ್ಲಿ ಎಲೆಕ್ಷನ್ ಇತ್ತು. ಸೊ ಈ ಚೆಕ್ಕಿಂಗ್ ತುಂಬ ಸ್ಟ್ರಿಕ್ಟಾಗೇ ನಡೀತಾ ಇತ್ತು. ಈ ಚೆಕ್ಕಿಂಗ್ ಎಲ್ಲ ಮುಗಿಸಿ ನಾವು ಲಾಸ್ಟಲ್ಲಿ ಸಿಂಚಾನ್ ಪಾಸ್ ಎಂಟ್ರಿ ಆಗೋ ಚೆಕ್ ಪಾಯಿಂಟಲ್ಲಿ 6 o'clock ಮೇಲ್ಗಡೆ ಇಲ್ಲಿ ಯಾರಿಗೂ ಅಲ್ಲೋ ಇಲ್ಲ, ನಾವು ಯಾರನ್ನೂ ಬಿಡೋದಿಲ್ಲ ಅಂತ ಹೇಳಿದ್ರು. ಬಟ್ ತುಂಬ ರಿಕ್ವೆಸ್ಟ್ ಮಾಡಿದ ಮೇಲೆ 5-10 minutes ಡಿಫ್ರೆನ್ಸ್ ಆಗಿರೋದ್ರಿಂದ ಒಂದು ಬಸ್ಸಿಂದೆ ನಮ್ಮನ್ನು ಬಿಟ್ಟರು. ಸೊ ಸಿಂಚಾನ್ ಪಾಸ್ ಹೇಗಿರುತ್ತೋ, ಲೊಕೇಶನ್ ಬ್ಯೂಟಿ ಹೇಗೆ ಎಂಜಾಯ್ ಮಾಡಬೇಕು ಅಂತ ನೋಡೋಷ್ಟ್ರೊಳಗಡೆ ಕತ್ಲಾಗಿತ್ತು. ಸೊ ನೈಟಲ್ಲಿ ಈ ಬ್ಯೂಟಿ ನೋಡೋದು ಮಿಸ್ ಆಯಿತು. ಮತ್ತೆ ಸಿಗೋಣ ನಾವು ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್ ಬಾಯ್ ಬಾಯ್. ನಾವು ಸಿಂಚಾನ್ ಟಾಪ್
ಮುಖಾಂತರವಾಗಿ ನೆಕ್ಸ್ಟ್ ಅನಂತ್ನಾಗ್ ಅಂತಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಅನಂತ್ನಾಗ್ ಅವ್ರ ಮನೆಗಲ್ಲ, ಅನಂತ್ನಾಗ್ ಅನ್ನೋ ಊರ ಹೆಸರು. ಸೊ ಅಲ್ಲಿ ಹೋಗ್ತಾ ಇದೀವಿ. ಹಾಗೆ ಒಂದು 10 ನಿಮಿಷ ಪ್ರತಿಯೊಂದು ಕಡೆ ನಿನ್ನ ಕಡೆನೂ 10 ನಿಮಿಷ ನಿಮಗೆ ಪ್ರತಿಯೊಂದು 50 ಕಿಲೋಮೀಟರ್ಸ್ಗೊಂದು ನಿಮ್ಮ ಚೆಕ್ ಪೋಸ್ಟ್ ಅಂತ ಸಿಗುತ್ತೆ. ಹೇಳ್ವಿ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಅವ್ರ ಡ್ಯೂಟಿ ಅದು, ಅವ್ರ ಸೇಫ್ಟಿಗೆ, ನಮ್ಮ ಸೇಫ್ಟಿಗೆ ಆ್ಯಕ್ಚುಲಿ ನಾವು ಅದ್ರ ಬಗ್ಗೆ ಅಲ್ಲ, ಟ್ರಿಪ್ ಬಗ್ಗೆ. ಟ್ರಿಪ್ ಬಗ್ಗೆನಾ? ಟ್ರಿಪ್ ಸೂಪರ್ ಬ್ರೋ, ಟ್ರಿಪ್ ಅಲ್ಟಿಮೇಟ್. ಆ್ಯಕ್ಚುಲಿ ತುಂಬ ಖುಷಿಯಾಗಿದ್ದು, ಮತ್ತು ಅದೇ ಹೇಳ್ತಾರಲ್ಲ, ಏನಂತ ಹೇಳಿದ್ರೆ ಒಂಥರ ಉಬ್ಬೇರ್ಸೋ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಅಂತ ಹೇಳಿದ್ರೆ ಇವತ್ತು ಬಂದಿದ್ದು ಅಡ್ವೆಂಚರ್ಸ್ ರೂಟೆಲ್ಲ ಅಳ್ಳಾಡೋದು ಆ ಥರ ಇತ್ತು ರೂಟು. 1-2 ಪಾಸ್ ಅಂತೂ ಏರಿಸುವಾಗ ಹೇಗಿತ್ತು ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ ಬಿಡಿ.